ಡೆಫಿನೇಷನ್ ಆಗ್ತಾ ಇಲ್ಲ. 3 ಜನನು ತುಂಬಾ ರಿಸ್ಕ್ ತಗೊಂಡು ರೈಡ್ ಮಾಡ್ತಾ ಇದೀವಿ. -2 -3 ಅಲ್ಲಿ ಇದೀವಿ and we are riding. Guys, welcome to the adventure ride. ಇವತ್ತಿಂದ ನಮ್ಮ ಪಾಡು ನಾಯಿ ಪಾಡು. ಯಾಕೆ ಅಂದ್ರೆ ಸ್ನೋಫಾಲ್ ಶುರುವಾಗಿದೆ. -ಡಿಗ್ರಿಯಲ್ಲಿ ಇದ್ದಿದ್ದು ಇವಾಗ 0 ಡಿಗ್ರಿಗೆ ಬಂದಿದೆ. ನಾವಿವಾಗ ಡಬಲ್ ಲೇಯರ್ ಪ್ಯಾಕಿಂಗ್ ಮಾಡ್ತಾ ಇದೀವಿ. ಸಾಕ್ಸ್ ಮೇಲೆ ಸಾಕ್ಸ್, ಡ್ರೆಸ್ ಮೇಲೆ ಡ್ರೆಸ್, ಜಾಕೆಟ್ ಮೇಲೆ ಜಾಕೆಟ್. ಅಂಡ್ ನನಗೆ ಸ್ನೋಲಿ ರೈಡ್ ಮಾಡಿ ಗೊತ್ತಿದೆ. ಇವರಿಬ್ರಿಗೆ ಫಸ್ಟ್ ಟೈಮು. ಹೆಂಗಿದೆ ಮಿಸ್ಟರ್ ಪ್ರಜ್ವಲ್ ಅವರೇ, ನಿಮ್ಮ ಜೋಶ್ ಹೆಂಗಿದೆ? ಹೌ ಇಸ್ ದ ಜೋಶ್? ದೇವರನಿಗೂ ಗೊತ್ತಿಲ್ಲ. ಗಾಡಿ ಓಡಿಸಿದ್ಮೇಲೆ ಖಂಡಿತ ಅಪ್ಡೇಟ್ ಮಾಡ್ತೀನಿ. ಹೆಂಗಿದೆ? ಸ್ನೋ ರೈಡ್ ಮಾಡ್ತಾ ಇದೀವಿ ಇವಾಗ ನಾವೆಲ್ಲರೂ. ಆಕ್ಚುಲಿ ಇಲ್ಲಿಂದ ಕಾಜಾಗೆ 35 ಕಿಲೋಮೀಟರ್ ಇದೆ. 35 ಕಿಲೋಮೀಟರ್ ಹೋಗೋಷ್ಟೊತ್ತಿಗೆ ಎಲ್ಲೆಲ್ಲಿ ಏನೇನು ಒಡಿಸ್ಕೋತೀವಿ ಗೊತ್ತಿಲ್ಲ. ಒಟ್ನಲ್ಲಿ ಈಗ ಸಿಕ್ಕಾಪಟ್ಟೆ ಚಳಿ ಇದೆ, ಲಿಟ್ರಲಿ ಚಳಿ ಇದೆ. ಈ ಸತಿ ನಾನು ಯಾವತ್ತೂ ಪ್ಯಾಚಸ್ ಯೂಸ್ ಮಾಡಿಲ್ಲ. ಈ ಸತಿ ಪ್ಯಾಚಸ್ ಯೂಸ್ ಮಾಡ್ತಾ ಇದ್ದೀನಿ. ಇದ್ರದ್ದು ರಿವ್ಯೂ ಕೊಡ್ತೀನಿ. ಕಾಲ್ಗಿಂತ ಹೆಚ್ಚಾಗಿ ನಮಗೆ ಕೈಗೆ ಬೇಕು ಪ್ಯಾಚಸ್ಸು. ಸೊ ಕೈಗೆ ಪ್ಯಾಚಸ್ ಹಾಕೊತಾ ಇದ್ದೀನಿ. ಲೆಟ್ಸ್ ಗೋ. ಇವಾಗ ಆಕ್ಚುಲಿ ದಂಕರ್ ಮಾನೆಸ್ಟ್ರಿಗೆ ನೋಡೋಕ್ಕೆ ಅಂತಾನೆ ನಾವು ಲಾಸ್ಟ್ ನೈಟ್ ಇಲ್ಲಿ ಬಂದಿದ್ದು. ಮಾನೆಸ್ಟ್ರಿ ನೋಡ್ಕೊಂಡು ಹೊರಡೋಣ ಕಾಜಾಗೆ ಅಂತ. ಬಟ್ ಬೆಳಗ್ಗೆ 6 ಗಂಟೆಯಿಂದ ಶುರುವಾಗಿರೋ ಸ್ನೋ ಇವಾಗ 9:30 ಆಯಿತು. ಬೆಳಗ್ಗೆ ನಿಂತ ಇಲ್ಲ, ಕಂಟಿನ್ಯೂಸ್ ಸ್ನೋಫಾಲ್ ಆಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ 2 ಡೇಸ್ ಇದೇ ಥರ ಸ್ನೋಫಾಲ್ ಇರುತ್ತೆ. ಈಗ ದೇವರಾಣೆ ಈ ಥರ ಚಳಿಯಲ್ಲಿ ನಾವು ಅಲ್ಲಿ ಹೋಗಿ ಅಪ್ಪಿಲ್ಲಲ್ಲಿ ನೋಡ್ಕೊಬರೋಕ್ಕಾಗಲ್ಲ. ದಂಕರಲ್ಲಿ ಒಂದು ಮಾನೆಸ್ಟ್ರಿ ಫೇಮಸ್, ತುಂಬ ಹಳೆಯದು. ಕ್ಲಿಫ್ ವೆಡ್ಜಲ್ಲಿ ಒಂದು ಮಾನೆಸ್ಟ್ರಿ ಇದೆ. ಸೊ ಪ್ಲೀಸ್ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಬನ್ನಿ. ಬಿಕಾಸ್ ಇವಾಗ ನಮ್ಮದು ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಶುರುವಾಗ್ತಾ ಇದೆ. ನಾವು ಹೊರಡುವ. ಆ್ಯಂಡ್ ಈ ವಿಡಿಯೋ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ವಾಯ್ಸು ಸ್ವಲ್ಪ ಲೋ ಇರ್ಬೋದು. ನಾನು ಮೊದಲೇ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಇವಾಗ ಅದಕ್ಕೆ ರೈನ್ದು ಇದಾಗ್ತೀನಿ. ಹೆವಿ ಸ್ನೋ ಆಗ್ತಿದೆ, ಕ್ಯಾಮ್ರಾ ಹೋಗ್ಬಿಡುತ್ತೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೈಯಲ್ಲಿ ಹಚ್ಕೋತಾರೆ ಏನದ ಬೋರಲಿನು ಏನೇನು ಬೇಕೋ ಎಲ್ಲ ಹಚ್ಕೊಂಡು ಇವಾಗ ರೆಡಿ ಆಗ್ತಾ ಇದೀವಿ. ಲೆಟ್ಸ್ ಗೋ ಅಡ್ವೆಂಚರ್ ಸ್ನೋ ರೈಡ್. ರೆಡಿ ನೋಡೋಣ. ಫೋಟೋ ವಿಡಿಯೋ ಆಗಿದೆ. ಹೋಗೋಣ. ಒಬ್ಬರಿಂದ ಒಬ್ರು ಮುಂದೆ. ನಾನು ಮ್ಯಾಪ್ ಹಾಕಿದ್ದೀನಿ. ನಂಗೆ ಕಾಣಿಸ್ತಿಲ್ಲ ಸ್ಪೆಕ್ಸು. ಒಬ್ರು ಮುಂದೆ ಹೋಗಿ ಪ್ಲೀಸ್. ನಾನು ಹೇಳ್ತೀನಿ ನಡೀರಿ. ಅಬ್ಬಾ, ಹಿಮಾಲಯಾಸ್ 3 ಜನನೂ ಸೇಫಾಗಿ ಕರ್ಕೊಂಡೋಗಿ ಕಾಜಾಗ್ಬಿಟ್ಟು. ಎಲ್ಲಿದೆ ಇದು? ಏನಿದೆ ಕಟ್ಟೆನಾ? ಹಿಮಾಲಯಾಸ್ ನಿನ್ನೆ ನಂಬಿ ಮುಂದೆ ಸಾಕ್ತಾ ಇದೀವಿ. 3 ಜನ ಸೇಫಾಗಿ ಕರ್ಕೊಂಡೋಗ್ಬಿಡು. ಜೈ ಜೈ ಹಿಮಾಲಯಾಸ್. ಇಟ್ ಈಸ್ ನಾಟ್ ಈಸಿ ಗೈಸ್. -2 -3 ಅಲ್ಲಿ ಇದೀವಿ ಆ್ಯಂಡ್ ವಿ ಆರ್ ರೈಡಿಂಗ್. ಇವಾಗ ನೆಕ್ಸ್ಟ್ ಲೆವೆಲ್ 30 ಕಿಲೋಮೀಟರ್ ಹೋಗ್ಬೇಕು. ಗೈಸ್ ಸೀರಿಯಸ್ ಆಗಿ ತುಂಬ ರಿಸ್ಕ್ ತಗೊಂಡು ರೈಡ್ ಮಾಡ್ತಾ ಇದ್ದೀವಿ. ಬಿಕಾಸ್ ನಮ್ಗೆ ಇಲ್ಲೆಲ್ಲೂ ಕನೆಕ್ಟಿವಿಟಿ ಇಲ್ಲ. ನಾವು ಕಾಜಾಗ ಹೋಗಲೇಬೇಕು. ಅಲ್ಲಿ ಹೋದ್ಮೇಲೆ ಒಂದು 4-5 ದಿನ ಶೆಡ್ ಆದರೂ ಏನೂ ತೊಂದರೆ ಇಲ್ಲ. ಬಟ್ ಇದೊಂದು ಮಾನೆಸ್ಟ್ರಿಗೂ ಹೋಗ್ಲಿಕ್ಕೆ ಆಗಲಿಲ್ಲ ನಮಗೆ. ನೀವು ನೋಡ್ತಾ ಇರ್ಬೋದು ಯಾವ ಲೆವೆಲ್ಗಿದೆ ವಿಸಿಬಿಲಿಟಿ. ಆ್ಯಂಡ್ ತುಂಬ ಕಷ್ಟ ಇದೆ ರೈಡ್ ಮಾಡೋದಕ್ಕೆ. ಕೈ ಫುಲ್ ನಮ್ಮಾಗಿದೆ. 3 ಜನನು ತುಂಬ ರಿಸ್ಕ್ ತಗೊಂಡು ರೈಡ್ ಮಾಡ್ತಾ ಇದ್ದೀವಿ. ಅದು ವೆರಿ ಸ್ಲೋಲಿ. 32 ಕಿಲೋಮೀಟರ್ಸ್ ಇದೆ ಕಾಜಾಗೆ. ನಿಧಾನಕ್ಕೆ ಹೋಗ್ತೀವಿ ಆ್ಯಂಡ್ ಬ್ರೇಕ್ ಕೊಟ್ಕೊಂಡು ಹೋಗ್ತೀವಿ. ತುಂಬ ಕಷ್ಟ ಇದೆ. ನನ್ನ ಗಾಡಿ ಟೆಂಪ್ರೇಚರ್ 5 ಡಿಗ್ರಿಯಲ್ಲಿದೆ. ಕಂಪ್ಲೀಟ್ ವೈಟ್ಔಟ್ ಆಗೋಯ್ತು ಸ್ಥಿತಿ. ದಂಕರ್ ಮಾನೆಸ್ಟ್ರಿನ ವಿಸಿಟ್ ಮಾಡೋಕ್ಕಾಗಿಲ್ಲ. ಏನೂ ಕಾಣಿಸ್ತಾ ಇಲ್ಲ. ನಾನು ಓಡಾಗ್ಬಿಟ್ಟು ನಾನು ಬೇರೆ. ಇದ್ದೀರಾ? ಎಲ್ಲರೂ ಇದ್ದೀರಾ? ನೋಡಿ ಎಷ್ಟು ಕಷ್ಟಪ್ಪ. ಎಲ್ಲ ಡಿಸ್ಟೆನ್ಸಲ್ಲೇ ಬರ್ಬೇಕು. ಈಗ ಆಗಲ್ಲ. ಲವ್ವ ಆಸ್ ಎ ಬೈಕರ್ಸ್ ವಿ ಮೇಡ್ ಇಟ್. ಸ್ನೋ ರೈಡು ಆಗ್ಬಿಡ್ತು ನಮ್ಮ ಲೈಫಲ್ಲಿ. ಇದು ನಂದು 2ನೇ ಸ್ನೋ ರೈಡು. ಇವರಿಬ್ಬರು ಫಸ್ಟು. ಬಟ್ ಅವಾಗಿದ್ದ ಕ್ಲೈಮೇಟ್ಗೂ ಈಗಿರೋ ಕ್ಲೈಮೇಟ್ಗೂ ಚಳಿನೇ ವಿಪರೀತನೇ ಇದೆ. ನಾನು ಚಿತ್ಕೊಂಡು ಹೊಡೆದಿದ್ದೆ. ಬಟ್ ಇವಾಗ ಚಳಿ ಜಾಸ್ತಿನೇ ಇದೆ. ಆ್ಯಂಡ್ ತುಂಬ ಕಷ್ಟ ನಾವು ರೈಡ್ ಮಾಡ್ತಾ ಇರೋವಂಥ ಸಿಚುಯೇಷನ್ಸು. ಆ್ಯಂಡ್ ದಯವಿಟ್ಟು ರೈಡ್ ಮಾಡಬೇಕು ಅಂತ ಇದ್ದರೆ ರಿಸ್ಕ್ ಇದೆ, ನೋಡ್ಕೊಂಡು ರೈಡ್ ಮಾಡಿ. ಇಲ್ಲಾಂದರೆ ನೀವು ಒಂದೇ ಕಡೆ ಶೆಡ್ ಆಗೋದು ಒಳ್ಳೆಯದು.
ನಮಗೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆ್ಯಂಡ್ ಸ್ವಲ್ಪ ಸಿಟಿ ಒಳಗೆ ಹೋಗ್ಬಿಟ್ರೆ ನಮಗೆ ಮುಂದೆ ರೋಡ್ ಏನಾಗ್ತಿದೆ ಅಂತ ನಮಗೆ ತಿಳ್ಕೊಳಕ್ಕಾಗುತ್ತೆ. ಇಲ್ಲಿ ತಿಳ್ಕೊಳಕ್ಕೆ ನಮ್ಗೆ ಆಗಲ್ಲ ದಂಕರ್ ಮಾನೆಸ್ಟ್ರಿ ಸ್ಟೇ ಆಗಿದ್ದು, ಹಾಗಾಗಿ ನಾವು ಪುಷ್ ಮಾಡ್ತಾ ಇದ್ದೀವಿ. ಸೊ ನೀವು ಯಾರಾದರೂ ರೈಡ್ ಮಾಡ್ತೀನಿ ಸ್ನೋ ಅಲ್ಲಿ ಅಂದರೆ ತುಂಬ ಕಷ್ಟ ಇದೆ, ಮಾಡಬೇಡಿ. ನಮಗೆ ವಿಧಿ ಇಲ್ಲದೆ ಮಾಡ್ತಾ ಇದ್ದೀವಿ ಅಷ್ಟೇ ಇವಾಗ. ಆ್ಯಂಡ್ ಫಾರ್ ದ ಎಕ್ಸ್ಪೀರಿಯನ್ಸ್ ಆಲ್ಸೋ. ರೈಟಲ್ಲಂತೂ ದೇವರಾಣೆ ಏನೂ ಕಾಣಿಸ್ತಾ ಇಲ್ಲ. ಇನ್ನು 7 ಕಿಲೋಮೀಟ್ರ್ ಇಳಿಬೇಕು ಕೆಳಗೆ. ಕೈ ಅಂತೂ ಏನೂ ವರ್ಕ್ ಆಗ್ತಾ ಇಲ್ಲ. ಭೀಮಣ್ಣ ಹಿಮಾಲಯಸ್ ಸ್ವಾಮಿ ಕರ್ಕೊಂಡೋಗಪ್ಪ ನಿಧಾನಕ್ಕೆ. ಮುಗಿಸುನುವೆ ಮಾತಾಡೋಕ್ಕೂ ಆಯ್ತಾ ಇಲ್ಲ ಗಾಯ್ಸ್. ತಿಕ್ಕಾಲ ತಂದ್ಕೊಂಡ್ಬಿಟ್ಟೈತೆ ಗಾಯ್ಸ್. ಈಟ್ ಪ್ಯಾಡು ವರ್ಕ್ ಆಯ್ತಾ ಇಲ್ಲ, ಈಟ್ ಪ್ಯಾಡು ವರ್ಕ್ ಆಯ್ತಾ ಇಲ್ಲ ಕೈಯಲ್ಲಿ. ರೈನ್ ಗೇರ್ಸು ಆರಾಮಾಗಿ ಹಾಕೊಂಡು ಚಳಿ ಮಳೆ ಸ್ನೋಫಾಲಲ್ಲಿ ಓಡಿಸ್ಬೋದು. ಬಟ್ ನಮಗೆ ಮೇಜರ್ ಪ್ರಾಬ್ಲಮ್ ಆಗ್ತಾ ಇರೋದು ಕೈ. ನಮಗೆ ಪ್ರಾಬ್ಲಮ್ಮು ಒಂದು ವಿಸಿಬಿಲಿಟಿ, ಒಂದು ಕೈ ಫ್ರೀಸ್ ಆಗ್ತಾ ಇರೋದು. ಕಾಲು ಕೂಡ ಫ್ರೀಸ್ ಆಗ್ತಿಲ್ಲ, ನಾನು ಡಬಲ್ ಸಾಕ್ಸ್ ಹಾಕಿದ್ದೀನಿ. ವಿಸಿಬಿಲಿಟಿ ತುಂಬಾ ಕಮ್ಮಿ ಇದೆ. ಲೆಟ್ಸ್ ಗೋ ಬೇಬಿ. ಹೀಟೆಡ್ ಗ್ಲೌಸ್ ವಾಟರ್ ಪ್ರೂಫ್ ಬರುತ್ತೆ, 15,000 ರಾಯಲ್ ಎನ್ಫೀಲ್ಡು. ನಿಮಗೆ ಈ ಥರ ಸಿಚುವೇಶನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನೀವು ಒಂದು ಬೈ ಮಾಡೋದು ಒಳ್ಳೆಯದು. ಯಾರಾದರೂ ವಿಂಟರಲ್ಲಿ ರೈಡ್ ಮಾಡ್ತೀನಿ ಅಂದರೆ ತುಂಬ ಹೆಲ್ಪ್ ಮಾಡುತ್ತದು. ನಮ್ಮದು ಆಗ್ತಿಲ್ಲ, ತುಂಬ ಕಷ್ಟ ಇದೆ ಜೀವನ. ದ ಲೈಫ್ ಆಫ್ ವಿಂಟರ್ ಸ್ಪಿಟಿ. ಚಳಿ ತಡೆಯೋಕ್ಕಾಗ್ತಿಲ್ಲ, ಬೆಂಕಿ ಕಸ್ಕೊಳಕ್ ಬಂದ್ವಿ. ಚಳಿ ಕಸ್ಕೊಳಕ್ ಬಂದ್ವಿ. ಕೈ ನೋಡಿ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ. ಫುಲ್ಲು ನಮ್ಮಬಿಟ್ಟು ಕೈ ಫುಲ್ ನೋವು ಬರ್ತಾ ಇದೆ. ಸರ್ಕ್ಯುಲೇಷನ್ ಆಗ್ತಾ ಇಲ್ವಾ ಅಂತ ಇದೆಲ್ಲ ನೋವ್ತಾ ಇದೆ. ಬಿಸಿ ಗಿಡಕ್ಕೂ ಆಗ್ತಾ ಇಲ್ಲ. ಇನ್ನು 12 ಕಿಲೋಮೀಟ್ರ್ ಹೋಗ್ಬೇಕು. ಕೈ ಕಂಟ್ರೋಲ್ ಬರ್ತಾ ಇಲ್ಲ. ವೆಲ್ಕಮ್ ಟು ಕಾಜಾ ಗೈಸ್. ವಿ ಮೇಡ್ ಇಟ್ ಟು ಕಾಜಾ. ವೆಲ್ಕಮ್ ಟು ಕಾಜಾ. ಆ್ಯಂಡ್ ನಾನು ಭೀಮಾ ಕಂಪ್ಲೀಟ್ ರಿಸರ್ವಲ್ಲಿ 83 ಕಿಲೋಮೀಟ್ರ್ ಬಂದಿದ್ದಾನೆ. ಮುಂದೆ ಪೆಟ್ರೋಲ್ ಬಂಕಾಗಿ ಇನ್ನೂ 1-2 ಕಿಲೋಮೀಟ್ರ್ ಹೋಗಬೇಕು. ಸಖತ್ ಸ್ಲೋ ಹೊಡಿತಾ ಇದ್ದೀನಿ ಗೈಸ್. ವೆಲ್ಕಮ್ ಟು ವರ್ಲ್ಡ್ಸ್ ಹೈಯೆಸ್ಟ್ ಪೆಟ್ರೋಲ್ ಬಂಕ್. ಒಡೆ ಕಾಣ್ತಾ ಇಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್. ಅಣ್ಣ ವರ್ಲ್ಡ್ಸ್ ಹೈಯೆಸ್ಟ್ ಪೆಟ್ರೋಲ್ ಬಂಕ್ಗೆ ಸ್ವಾಗತ ಕಣಣ್ಣ. ಭೀಮಣ್ಣ ರಿಸರ್ವಲ್ಲಿ ಚಿತ್ತಾಳ್ ಪತ್ತಾಳಾಗಿ 86 ಕಿಲೋಮೀಟ್ರ್ ಬಂದಿದ್ಯಾ. ವೆಲ್ಕಮ್ ಟು ವರ್ಲ್ಡ್ಸ್ ಹೈಯೆಸ್ಟ್ ಪೆಟ್ರೋಲ್ ಬಂಕ್ ಗೈಸ್. ವರ್ಲ್ಡ್ಸ್ ಹೈಯೆಸ್ಟ್ ಪೆಟ್ರೋಲ್ ಬಂಕ್ ಕಾಜಾ ಅಲ್ಲಿ ಭೀಮನಿಗೆ ಫ್ಯೂಲ್ ಡಿಂಗ್ ಆಗಿ 86 ಕಿಲೋಮೀಟ್ರ್ ಬಂದ ರಿಸರ್ವಲ್ಲಿ. ಸೊ ಇವಾಗ ಫುಲ್ ಟ್ಯಾಂಕ್ ಕೊಡಿಸ್ತಾ ಇದ್ದೀನಿ. ಬಂತು ಗೈಸ್. ಇದು ಕಾಜಾ ಅಲ್ಲಿರುವ ವರ್ಲ್ಡ್ಸ್ ಹೈಯೆಸ್ಟ್ ಪೆಟ್ರೋಲ್ ಬಂಕು, ಇಂಡಿಯನ್ ಆಯಿಲು. ನಿಮಗೆ ಪೂ ಇಂದ ಕಾಜಾವರೆಗೂ ಎಲ್ಲೂ ಪೆಟ್ರೋಲ್ ಬಂಕ್ ಇಲ್ಲ. ನಿಮಗೆ ಬ್ಲ್ಯಾಕಲ್ಲಿ ಸಿಗುತ್ತೆ, ಬಟ್ ಅಫಿಷಿಯಲ್ ಪೆಟ್ರೋಲ್ ಬಂಕು ಅದು ಸಿಕ್ಕಿದ್ರೆ ಅದೃಷ್ಟ. ನಮಗಂತೂ ಬ್ಲ್ಯಾಕಲ್ಲೂ ಪೆಟ್ರೋಲ್ ಸಿಕ್ದಂಗೆ ಆಯಿತು. ನಮಗೆ ಕಾಜಾ ಅಲ್ಲೇ ಸಿಕ್ತು. ಸೊ ಕಾಜಾ ಅಲ್ಲಿ ಇವಾಗ ಪೆಟ್ರೋಲ್ ಹಾಕ್ಸಿದ್ವಿ. ಲಾಸ್ಟ್ ಟೈಮು ನನ್ನ ಯಾರಿಗಪ್ಪ ಹೀರೋಗೆ ಹಾಕ್ಸಿದ್ದು. ಭೀಮಾನು ಈ ಸತಿ ಪೆಟ್ರೋಲ್ ಹಾಕಿಸ್ಕೊಂಡ. ನಾವು ಕಾಜಾ ಅಲ್ಲಿ 12,500 ಅಡಿ ಮೇಲೆ ಇದ್ದೀವಿ. ಆ್ಯಂಡ್ ಇದು ಎಸ್ ವಿ ಮೇಡ್ ಇಟ್ ವರ್ಲ್ಡ್ಸ್ ಹೈಯೆಸ್ಟ್ ರೀಟೇಲ್ ಔಟ್ಲೆಟ್ ಏನು ಕಾಜಾ. ಶಂಡ್ ಕಾಜಾ ಅಲ್ಲಿದ್ದೀವಿ. ನಾನು ಗೋಪ್ರೋ ಯಾಕೋ ಹೊಗೆ ಹಾಕ್ಸ್ಕೊತೈತೆ, ಅದಕ್ಕೆ ಮೊಬೈಲಲ್ಲಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ನೋಫಾಲ್ ಕೂಡ ತುಂಬ ಜಾಸ್ತಿ ಆಗಿದೆ. ಓಕೆ ಗಾಯ್ಸ್, ಸೊ ನಾವು ಕಾಜಾಗೆ ಬಂದಾಯಿತು. ಆ್ಯಂಡ್ ಲಿಟ್ರಲಿ ಟ್ರಸ್ಟ್ ಮೀ 0 ಡಿಗ್ರಿಯಲ್ಲಿದ್ದೀವಿ. ಟೆಂಪ್ರೇಚರ್ ಡ್ರಾಪ್ ಆಗ್ತಾಯಿದೆ. ಆ್ಯಂಡ್ 2 ನಿಮಿಷಕ್ಕೂ ಸ್ನೋ ನಿಲ್ಲುತ್ತೆ, ಮತ್ತೆ ಸ್ನೋಫಾಲ್ ಆಗುತ್ತೆ. ಆ್ಯಂಡ್ ಐ ಥಿಂಕ್ 2 ಡೇಸ್ ಇನ್ನು ನಾವು ಶೆಡ್ ಹಾಕ್ತೀವಿ. ಇನ್ನು 2 ಡೇಸ್ ನಾವು ರೈಡ್ ಮಾಡೋಕ್ಕಾಗಲ್ಲ, ಬಿಕಾಸ್ ಸ್ನೋಫಾಲ್ ಜಾಸ್ತಿ ಇದೆ. ಇವತ್ತು ಡೇಟ್ ಬಂದು ಅಕ್ಟೋಬರ್ 6ನೇ ತಾರೀಕು 2025. ಅಕ್ಟೋಬರ್ 6ನೇ ತಾರೀಕು ವಿಪರೀತ ಸ್ನೋ ಆಗ್ತಾಯಿದೆ. 6, 7 ಆ್ಯಕ್ಚುಲಿ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ ಹಿಮಾಚಲ್ ಪ್ರದೇಶ್ಗೆ. ಆ್ಯಂಡ್ ಇಲ್ಲಿಂದ ಚಂದ್ರತಾಲ್ ಲೇಕ್ಗೂ ಸಹ ಕ್ಲೋಸ್ ಆಗಿದೆ. ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ
ಐ ಥಿಂಕ್ ಈ ವಿಡಿಯೋ ನೋಡೋಷ್ಟು ಲೇಟ್ ಆಗಿರುತ್ತೆ ನನಗೆ ಗೊತ್ತು. ಬಟ್ ಅಕ್ಟೋಬರ್ 6, 7 ವರ್ಷದ ಮೊದಲನೇ ಸ್ನೋಫಾಲ್ ಆಗಿದೆ ಸ್ಪಿಟಿಯಲ್ಲಿ. ಡ್ರಾಪ್ ಆಗ್ತಾ ಇದೆ ಟೆಂಪ್ರೇಚರ್ಸು. ಸೊ ನಾವು ರೂಮ್ ಮಾಡ್ಕೊಂಡಿದ್ದೀವಿ. ತುಂಬ ಬೈಕರ್ಸ್ಗಳು ಮತ್ತು ಟೂರಿಸ್ಟ್ಗಳು ತುಂಬ ಜನ ಬಂದಿರೋದ್ರಿಂದ ಸ್ವಲ್ಪ ಸ್ಟೇಗಳಿಗೂ ನಮಗೆ ತೊಂದರೆ ಆಯಿತು. ಇಲ್ಲಿ ಕರೆಂಟ್ ಕೂಡ ಆನ್ ಆ್ಯಂಡ್ ಆಫಲ್ಲಿದೆ. ಕಷ್ಟ ಇದೆ ಬಿಕಾಸ್ ಟೆಂಪ್ರೇಚರ್ ತುಂಬ ಹಾಳಾಗ್ತಾ ಇರೋದ್ರಿಂದ ಸ್ವಲ್ಪ ಸಮಯ ತೊಗೊತಾ ಇದೆ. ಆ್ಯಂಡ್ ಸೊ ಇವತ್ತು ಹಾಲ್ಟು 1-2 ಡೇಸ್ ಆದಮೇಲೆ ನಾವು ಮತ್ತೆ ರೈಡ್ ಶುರು ಮಾಡ್ತೀವಿ. ಇವಾಗ ಸ್ವಲ್ಪ ಬ್ರೇಕ್ ಹಾಕಿದ್ದೀವಿ ಬಿಕಾಸ್ ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸ್ ರೈಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಇನ್ನೂ ಅಪೀಲ್ ಹೋಗಬೇಕು. ಸೊ ನೋಡಿಕೊಂಡು ಮುಂದಿನ ಜರ್ನಿನ ಪ್ಲ್ಯಾನ್ ಮಾಡ್ತೀವಿ. ಸೊ ಇವತ್ತು ಇನ್ನೇನಿಲ್ಲ, 2 ದಿನ ಫುಲ್ ಹೊತ್ಲ ಹೊಡ್ಕೊಂಡು ರೆಸ್ಟ್ ಮಾಡುವ. ಹೆಂಗೂ ನಿದ್ದೆ ಅಂತೂ ಮಾಡಿಲ್ಲ ನಾನು, ತುಂಬ ದಿನ ಆಗೋಯ್ತು ಆಲ್ರೆಡಿ. ಸೊ ಸ್ವಲ್ಪ ನಿದ್ದೆ ಮಾಡೋಣ. ಆ್ಯಂಡ್ ಖಾಜಾದಲ್ಲಿದ್ದೀವಿ. ಸೊ ನೆಕ್ಸ್ಟ್ ಇನ್ನು ಟ್ರಾವೆಲ್ ವೀಡಿಯೋಸ್ ಮುಗಿದ ಮೇಲೆ ಟ್ರಾವೆಲ್ ಶುರು ಮಾಡ್ತೀವಿ. ಸೊ ಸಿಗೋಣ ಇನ್ನೊಂದು ವಿಡಿಯೋಲಿ. ಬಾಯ್.